ಹೊಸ ಸೈಕಲ್ ತಗೊಂಡಿದ್ದೀನಿ ನೋಡಿ. ನಿಮ್ ಸೈಕಲ್ ಕಲರ್ ನನ್ನ ಸೈಕಲ್ ಚೆನ್ನಾಗಿದೆಯಲ್ಲ ಪ್ರೇಮ? ಈ ಸೈಕಲ್ ನಲ್ಲೇ ಇನ್ಮೇಲೆ ನಿಮ್ ಜೊತೆಲೆ ಕಾಲೇಜಿಗೆ ಬರ್ತೀನಿ. ಅಲ್ಲ ಪ್ರೇಮ, ಕೋಪನ ಮಾತಾಡಲ್ವಾ ಪ್ರೇಮ? ಪ್ರೇಮ ಬಹಳ ಚೆನ್ನಾಗಿದೆಯಲ್ಲ ಗಾಡಿ. ಪ್ರೇಮ ಬರ್ತೀನಿ. ಪ್ರೇಮ ಬಾಯ್. ಅಯ್ಯೋ ಅಯ್ಯಯ್ಯೋ, ಬ್ಲೋನೇ ಇಲ್ವಲ್ಲ, ಏನ್ ಮಾಡೋದು? ಯಾಕೆ ಸೈಕಲ್ ತಳ್ಕೊಂಡು ಹೋಗ್ತಾ ಇದ್ರ? ಬ್ಲೋ ಇಲ್ವಾ? ಗೊತ್ತಿಲ್ಲ. ಪಂಚರ್ ಆಗಿದ್ಯಾ? ಗೊತ್ತಿಲ್ಲ. ಬನ್ನಿ ಡಬಲ್ ರೈಡ್ ಹೋಗೋಣ. ಅಯ್ಯೋ ಬೇಕಾಗಿಲ್ಲ. ನಿಮ್ಗೆ ಡಬಲ್ ರೈಡ್ ಇಷ್ಟ ಇಲ್ಲ ಅಂದ್ರೆ ನನ್ನ ಸೈಕಲ್ ತಗೊಂಡೆ. ನಿಮ್ ಸೈಕಲ್ ಪಂಚರ್ ಹಾಕ್ಸಿ ಭದ್ರವಾಗಿ ನಿಮ್ಮ ಮನೆ ಹತ್ರ ಬಿಡ್ತೀನಿ. ಬೇಕಾಗಿಲ್ಲ, ನೀವ್ ಹೋಗ್ಬೋದು. ಏನ್ ಜೊಲಿ ಆಗುತ್ತಲ್ಲ. ಅಯ್ಯೋ ರಾಜ ಬಂದ, ಅಲ್ಲೋಡು. ಯೋ ಪ್ರಸನ್ನ, ಯಾಕೋ ಬೋರ್ ಹೊಡಿತಾ ಇದೆ, ಸಿನಿಮಾಗೆ ಹೋಗೋಣ, ಬರ್ತೀಯನೋ? ಏಯ್, ಅವ್ನು ಇಂಡೈರೆಕ್ಟ್ ಆಗಿ ನಮ್ಮನ್ನೇ ಸಿನಿಮಾಗೆ ಬರ್ತೀರಾ ಅಂತ ಕರಿತಿದ್ದಾನೆ. ಸಿನಿಮಾಗೆ ಹೋದ್ರೆ ತಪ್ಪೇನು? ಪಬ್ಲಿಕ್ ಥಿಯೇಟ್ರು, ಯಾರ್ ಬೇಕಾದ್ರೂ ಹೋಗ್ಬೋದು. ಕರೆಕ್ಟ್. ಚಂದ್ರ, ಸಂಜೆ ಸಿನಿಮಾಗೆ ಹೋಗೋಣ, ಬರ್ತೀರಾ? ನರ್ತಕಿ ಥಿಯೇಟರ್ನಲ್ಲಿ ಹೊಸ ಪಿಕ್ಚರ್ ಅಂತೆ, ತುಂಬಾ ಚೆನ್ನಾಗಿದೆಯಂತೆ. ಲವ್ ಸ್ಟೋರಿ. ಲವ್ ಸ್ಟೋರಿನಾ? ನಾನು ಬರ್ತೀನಿ. ಸಂಧ್ಯಾ, ಸಂಜೆ ನಾವೆಲ್ಲರೂ ಸಿನಿಮಾಗೆ ಹೋಗ್ತಿದೀವಿ, ನೀನು ಬರ್ತೀಯಾ? ಬರ್ತೀನಿ. ನರ್ತಕಿ ಥಿಯೇಟರ್ನಲ್ಲಿ. ಅರ್ಥ ಆಯ್ತಾನೋ ರೋಮಿಯೋ? ಏನದು? ನೀನ್ ನಿಮ್ ಜುಯೆಟ್ನ ಇಂಡೈರೆಕ್ಟ್ ಆಗಿ ಸಿನಿಮಾ ಕರೆದೆ, ಈಗ ಅವಳು ನಿನ್ನೆ ಸಿನಿಮಾ ಕರೀತಿದ್ದಾಳೆ. ಹೌದಾ? ಯೋ ಪ್ರಸನ್ನ, ರಾಜ ಯಾಕೋ ಲೇಟು? ಪಿಕ್ಚರ್ ಸ್ಟಾರ್ಟ್ ಆಗ್ಬಿಟ್ಟಿದ್ಯಲ್ಲೋ? ಟಿಕೆಟ್ ಸಿಕ್ತೇನೋ? ಸಿಕ್ತು. ಸಿಕ್ತಾ? ಅವಳ ಪಕ್ಕ ಸಿಗ್ತಾನೆ? ಹೌದು, ನಿಂದು G7, ಅವಳು G8. ಹೇಳಿಲ್ವ ಶುರುವಾಗಿದೆ ಅಂತ? ಪ್ರಸನ್ನ, ಅಲ್ಲಿದ್ದಾಳು, ಟಿಕೆಟ್ ಕೊಡು. ಏಯ್ ಮಿಸ್ಟರ್, ನೋಡ್ಕೊಂಡು ಹೋಗ್ರಿ. ಸಾರಿ. ಅಯ್ಯೋ ನೋಡಿ, ಸರಿಯಾಗಿ ಕೂತ್ಕೊಳ್ಳಿ. ರೀ, ಪಿಕ್ಚರ್ ಸ್ಟಾರ್ಟ್ ಆಗಿ ತುಂಬ ಹೊತ್ತಾಯ್ತಾ? ಅಯ್ಯೋ ಇಲ್ಲೇ ಕುಂತ್ಕೊಳ್ರಿ, ನಿಮ್ಗೆಲ್ಲ ಯಾರಿಗೆ ಟಿಕೆಟ್ ಕೊಡೋದು ಕರ್ಮ? 20 ರೂಪಾಯಿ ಟಿಕೆಟ್ ಕೊಟ್ಟಿದ್ದೀನಿ. 20 ರೂಪಾಯಿ ನೀವು. ಅಯ್ಯೋ ಇಬ್ಬರು ಕರ್ಮ ಬಂತಲ್ಲಪ್ಪ ನಮ್ಗೆ. ನಿಮ್ಮಿಂದ ಸಿಲ್ಕ್ ಡ್ಯಾನ್ಸ್ ನೋಡಕ್ಕಾಗಲ್ಲ. ಸರಿ ಕುಂತ್ಕೊಳ್ರಿ ಅಂತ. ಸಿಲ್ಕ್ ಸಿಲ್ಕ್ ಡ್ಯಾನ್ಸ್ ಕಣೋ, ಬೇಗ ಬಾರೋ, ಹೇಳ್ತೀನಿ ಬಾರೋ. ಸಿಲ್ಕ್ ಡ್ಯಾನ್ಸ್ 20 ರೂಪಾಯಿ.
ಒಂದ್ ಕೆಲಸ ಮಾಡ್ತೀಯಾ? ಏನತ್ತೆ? ಆ ರೌಡಿ ರಂಗನ ಹತ್ರ ಹೋಗಿ ನಾನ್ ಹೇಳ್ದೆ ಅಂತ ಹೇಳು. ಅತ್ತೆ, ಈ ರಾಜ ಇರ್ಬೇಕಾದ್ರೆ ಆ ರೌಡಿ ರಾಮ ಯಾಕೆ? ನಾನು ವಿಚಾರಿಸ್ಕೊಂಬರ್ತೇನೆ. ಅಯ್ಯೋ ರಾಜ, ನಿಂತ್ಕೊಳಪ್ಪ. ಅವ್ನ್ ರೌಡಿ ಕಣೋ, ಕೈ ಕಾಲು ಮುರಿದು ಬಿಡ್ತಾನೆ. ಅಯ್ಯೋ ದೇವ್ರೆ, ನಾನು ಏನ್ ಮಾಡ್ಲಪ್ಪ? ನಿಮ್ ಮತ್ತೆ ಹೇಳ್ ಕಳ್ಸಿದ್ವಲ್ಲ, ನೀನ್ಯಾಕ ಬಂದೆ? ವಸೂಲಿ ಮಾಡಕ್ ಬಂದಿದ್ದೀನ? ಅಲ್ಲ ಗಣಪ, ಮೀಸೆ ಸರಿಯಾಗಿ ಬರೆದವರು ಶೀಸೆ ಅಂಗಡಿಗೆ ಬರಬಾರದು. ಹೋಗಪ್ಪ, ಮನೆಗೆ ಹೋಗು. ಮುಚ್ಚ ಬಾಯಿ, ತೆಗೆಯೋ ದುಡ್ಡ. ಕೊಡ್ಲಿಲ್ಲ ಅಂದ್ರೆ ಒದ್ದು ವಸೂಲಿ ಮಾಡ್ಬೇಕಾಗುತ್ತೆ. ಮೊನ್ನೆ ಚಡ್ಡಿ ಹಾಕೊಂಡು ನನ್ ಮುಂದೆ ಓಡಾಡ್ತಿದ್ದಾನು. ಬಾಡಿಗೆ ವಸೂಲು ಮಾಡಕ್ ಬಂದ ಮಗು. ಮನೆಗೆ ಹೋಗಪ್ಪ. ಮಗು ಮನೆಗೆ ಹೋಗ್ ಮಡಿಕ ಹೋಗಮ್ಮ. ಸಣ್ಣಮ್ಮ ಬಾಡಿಗೆ ಕೇಳಕ್ ಬಂದ್ರೆ ಆಕೆನ ಬಾಯಿಗೆ ಬಂದಂಗ್ ಬೈದಿದ್ದಲ್ದೆ ಈ ಹುಡುಗನ್ನ ಸಾಯಿಸಕ್ ನೋಡ್ತಿದ್ದೀರಾ? ನೀವೆಲ್ಲ ದೊಡ್ಡ ಪಾಳೆಗಾರ ಅಂತ ಅನ್ಕೊಂಡಿದ್ದೀರಾ? ಈಗ್ಲೂ ಹೇಳ್ತಾ ಇದ್ದೀನಿ, ನಿಮ್ಮಂತ ಕುನ್ನಿಗಳ ಜೊತೆ ನಾನು ಹೊರದಾಡಕ್ ಬರ್ಲಿಲ್ಲ. ಮರ್ಯಾದೆಯಾಗ ಅವ್ರು ಕೊಡ್ಬೇಕಾಗಿದ್ದ ದುಡ್ಡನ್ನ ಕೊಟ್ಬಿಡಿ, ಇಲ್ಲ For more updates, like, comment, subscribe to our channel.